ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇವತ್ತು ಕಾರ್ಮಿಕರ ದಿನ. ಒಂದು ಕಾಲಕ್ಕೆ USSR ಪ್ರಬಲವಾಗಿದ್ದ ಸಮಯದಲ್ಲೇ ಇಡೀ ವಿಶ್ವ ತುಂಬ ಕಾರ್ಮಿಕರು ಈ ದಿನಾಚರಣೆ 1ನೇ ತಾರೀಕಿನ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದರು. ಈ ದೇಶದ ಸಂಪತ್ತನ್ನು ದ್ರವ್ಯ ರೂಪದಲ್ಲೇ ದುಡಿಸಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಉದ್ಯೋಗವಂತ ದುಡಿಯುವಂಥ ಒಂದು ಶಕ್ತಿ ಈ ಕಾರ್ಮಿಕ ಕೇವಲ ಈ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋವಂಥಷ್ಟೇ ಅಲ್ಲ, ಹೊಲಗಳಲ್ಲಿ ದುಡಿಯುವ ಕಾರ್ಮಿಕನೇ. ಅದರ ಕೂಲಿ ಅಂತ ಕರಿತೀವಿ ನಾವು, ಏನೋ ಶಬ್ದ ಕೊಟ್ಟು ಕರಿತಾ ಇರ್ತೀವಿ. ಕಾರ್ಮಿಕ ಅಂದರೆ ಕರ್ಮ ಮಾಡವ, ಕೆಲಸ ಮಾಡವ, ಸಿಂಪಲ್ ಶಬ್ದ. ಆದರೆ ಒಂದು ಕಾಲಕ್ಕೆ ಎಲ್ಲನೂ ಅವಕಾಶ ಇವತ್ತು ಇದ್ದಾವೆ ಕಾಗದ ಪುಸ್ತಕಗಳಲ್ಲಿ, ಇವ್ರಿಗೇನು ಕೊಡಬೇಕು ಏನು ಕೊಡಬಾರ್ದು ಅಂತೇಳಿ. ಆದರೆ ವಾಸ್ತವವಾಗಿ ನೋಡಿದಾಗ ಇವತ್ತೆಲ್ಲ ಈ ದೇಶದ ಕಾರ್ಮಿಕರು ಹೆಚ್ಚು ಕಡಿಮೆ ದಿನಗೂಲಿಗಳಾಗಿ ಹೋಗಿಬಿಟ್ಟಿದ್ದಾರೆ. ಭಾಳಷ್ಟು ಜನ, ಮ್ಯಾಕ್ಸಿಮಮ್ 90% ಎಲ್ಲೋ ಬ್ಯಾಂಕ್ಗಳಲ್ಲಿ, ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ದುಡಿಯುವಂಥ ಜನ, ಅದು ಒಂದು ಸರ್ಕಾರಿಯ ಏನು ಕಾರ್ಖಾನೆಗಳಿದ್ದಾವೆ ಅಲ್ಲಿ ದುಡಿಯೋ ಜನರಿಗೆ ಒಂದಿಷ್ಟೇನೋ, ಆದರೆ ಅಲ್ಲೂ ಸಹಿತ ಅಲ್ಲಿ ನೆಮ್ಮದಿ ಬದುಕು ಇಲ್ಲ ಅಂತೇಳಿ. ವಿಶೇಷವಾಗಿ ಈ ಬಟ್ಟೆ ತಾರಿಗೆ, ಬಟ್ಟೆ ಗಿರಣಿಗಳು ಅಥವಾ ಮಗ್ಗಗಳಿದ್ದಾವೆ, ಪವರ್ಲೂಮ್ ಮಗ್ಗ ಇರ್ಬೋದು, ಯಾವುದಾಗಿರ್ಬೋದು, ಅಲ್ಲೇ ಹೆಚ್ಚಿಗೆ ಕಾರ್ಮಿಕರು ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದು ನಾವು ನೋಡಿದ್ವಿ, ನಾವು ನೋಡ್ತಾ ಇದ್ದೀವಿ. ಅವ್ರಿಗೆ ಎಲ್ಲ ರೀತಿ ಸವಲತ್ತುಗಳು ಒಂದು ಕಾಲಕ್ಕೆ ಕೊಟ್ಟಿದ್ದದ. ಇವತ್ತು ಯಾವ ಸವಲತ್ತೂ ಇಲ್ಲ. ನಮ್ಗೆ ಬದುಕೋದಕ್ಕೆ ಅನುಕೂಲ ಮಾಡಿ ಕೊಡ್ರಿ ಅನ್ನೋಂಥ ಪ್ರಸಂಗ ಇವತ್ತದ. ಯಾಕಂತಂದ್ರೆ ಎಲ್ಲ ಉದ್ಯಮಿಗಳು ಬಂದ್ ಇವತ್ತು ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಸಹಿತ ಎಲ್ಲ ಪ್ರೈವೇಟ್ ಕೈಯಲ್ಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ರೈವೇಟ್ದಲ್ಲಿ ಯಾರು ಖಾಸಗಿಯವರಿದ್ದಾರೆ ಅವರು ಬಡ್ಡಿ ಆಡೋದಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಬ್ಯಾಂಕಿಂಗ್ ಸೆಕ್ಟರನ್ನು. ಒಂದಿಷ್ಟು ಯುವಕರನ್ನು ಅವ್ರಿಗೊಂದು ಏನೋ ದಿನಗೂಲಿ ಮೇಲೋ ಮತ್ತೆ ಅವ್ರ ರೂಪದಲ್ಲೋ ಕಾಂಟ್ರಾಕ್ಟ್ ಕೊಟ್ಟ ಯಾವ ಜವಾಬ್ದಾರಿ ಇಲ್ಲ ಅಲ್ಲೇ. ಅವ್ರನ್ನ ಸಾಕಬೇಕು, ಸೊಲ್ಬೇಕಲ್ಲ. ಕೆಲಸಕ್ಕೆ ಬಂದಾಗ ಪಗಾರ, ಕೆಲಸಕ್ಕೆ ಬರದಿದ್ದಾಗ ಇಲ್ಲ. ಅವ್ರನ್ನ ಒಂದು ರೀತಿ ಏನಾಗಿದೆಪ್ಪ ಅಂದ್ರೆ ಕೂಲಿ ಆಳುಗಳಾಗಿ ಇವ್ರು ಸಾಲ ಕೊಡೋದು, ಅವ್ರು ವಸೂಲಿ ಮಾಡ್ಕೊಂಡು ಬರುವಂಥದ್ದು ಇವತ್ತು ಆಗೋಗ್ಬಿಟ್ಟದ. ಅದ್ರಲ್ಲಿ ಮತ್ತೇನೂ ಆಗಿಲ್ಲ. ಮೊದಲು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನು